ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಹುಬ್ಬಳ್ಳಿ ಕೋವಿಡ್ ಹೊಡೆತಕ್ಕೆ ಕರ್ನಾಟಕ ಸೇರಿದಂತೆ ವಿಶ್ವವೇ ತಲ್ಲಣಗೊಂಡಿತ್ತು. ಈ ವೇಳೆಯಲ್ಲಿ ರಾಜ್ಯ ಸಚಿವರುಗಳು ಮಾನವೀಯತೆ ಮೆರೆಯಬೇಕಿತ್ತು. ಸರ್ಕಾರ ನಿಗದಿಪಡಿಸಿದ್ದ ದರಕ್ಕಿಂತಲೂ ನಮ್ಮ BLDE ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದೆವು. ಸಾರ್ವಜನಿಕರ ಸಮಸ್ಯೆಗಳಿಗೆ ಮಾನವೀಯತೆಯಿಂದ ಸ್ಪಂದಿಸಿದೆವು. ಆದರೆ ಕೋವಿಡ್ ಕಾಲದಲ್ಲೂ ಸಚಿವರು ಸಾವಿರಾರು ಕೋಟಿ ಲೂಟಿ ಹೊಡೆದರೆಂದು ಬಿಜೆಪಿ ಶಾಸಕರಾದ ಯತ್ನಾಳ್ ಅವರೇ ಹೇಳಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ ಜೋಶಿಯವರು ಇದನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾರಾ, ಅಥವಾ ಈ ಹಣವೇನಾದರೂ ರಾಜ್ಯ ವಿಧಾನಸಭಾ ಅಥವಾ ಲೋಕಸಭಾ ಚುನಾವಣೆಗೆ ಬಳಕೆಯಾಯಿತಾ? ಶ್ರೀ ಎಂ.ಬಿ. ಪಾಟೀಲ್ ಹೇಳಿದರು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ನೋಡಿ, ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಬಹಳ ಸಲ. ಕೋವಿಡ್ ಆ ಸ್ವತಂತ್ರದ ಸಂದರ್ಭ ಜಗತ್ತಿನಾದ್ಯಂತ ಸಾವು ಬದುಕಿನ ಹೋರಾಟ ಆಯಿತು. ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಳ್ಳುವಂತಾಯಿತು. ಅನೇಕ ಜನ ಇವತ್ತು ನಿರ್ಗತಿಕರಾದರು. ಇವತ್ತು ಅನೇಕ ಜನ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಮಾಡಿಕೊಂಡ್ರು. ಬಹಳಷ್ಟು ಕಷ್ಟಗಳನ್ನು ಗುಣಿಸಿ ಇಡೀ ಜಗತ್ತಿನಾದ್ಯಂತ ಭಾರತ ದೇಶ, ಕರ್ನಾಟಕದಲ್ಲಿ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು. ನಂದೇ ಹಾಸ್ಪಿಟಲ್ನಲ್ಲಿ ನಾವು 500 ಬೆಡ್ ಕ್ರಿಯೇಟ್ ಮಾಡಿ ನನಗೊಂದು 400-500 ಕೋಟಿ ಮಾಡಬಹುದಾಗಿತ್ತು. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 10,000, ನಾವು 3,000. ಬಡವರಿಗೆ ಅದೂ ಇಲ್ಲ. 25,000 ಇದು ICUನಲ್ಲಿ 8,000. ರೆಮ್ಡೆಸಿವಿರಲ್ಲಿ ನಮ್ಮಲ್ಲಿ 2,000 ಎಷ್ಟು 200 ಇತ್ತು, ಅಷ್ಟೇ ಇತ್ತು ದಿವಸ. ಅದು ನಮ್ಮ ಕರ್ತವ್ಯವಾಗಿತ್ತು. ನಮ್ಮ ಸಂಘ ಸಂಸ್ಥೆಗೆ ಹುಟ್ಟಿದ್ದು ಜನರ ಸಲುವಾಗಿ, ಮಠಗಳು ಸಂಸ್ಥೆಗಳು ಹುಟ್ಟಿರುವಂಥದ್ದು. ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ, ಆ ಮಾತು ಅವರು ಮಾಡಬೇಕಾಗಿತ್ತು. ಅಂತ ಇಲ್ಲೊಂದು ಎಲ್ಲರ ಕರ್ತವ್ಯ ಆಗಿತ್ತು. ಅಂಥದ್ರಲ್ಲಿ ಲೂಟಿ ಹೊಡಿತಾರಂದ್ರೆ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ, ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿಯಾಗಿದೆ. ಸರಿನಾ? ಇದು ಹೇಳಿದನ ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ? ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆಯುವಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ?